ಇದು ನಮ್ಮ MP ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಾರ. ಎಲ್ಲರ ಪಾಸ್ ಒಬ್ಬ MP ಆದಮೇಲೆ ಕ್ಷೇತ್ರದಿಂದ ಜನರು ಬಂದ್ರೆ ಒಂದು ರೆಫರೆನ್ಸ್ ಇದ್ದಾಗ ಅವರು ಪಾಸ್ ಕೊಡ್ತಾರೆ. ಪಾಸ್ ಕೊಟ್ಟದ್ದು ಅದಕ್ಕೇನಿಲ್ಲ. ಸೆಕ್ಯೂರಿಟಿ ಲ್ಯಾಬ್ಸ್ ಆಗ್ಯದ. ಅದನ್ನು ಈಗ ನಮ್ಮ ಸ್ಪೀಕರ್ ಅವರು ಆಲ್ರೆಡಿ 8 ಜನರಿಗೆ ಸಸ್ಪೆಂಡ್ ಮಾಡ್ಯಾರ. ಹೈ ಪವರ್ ಕಮಿಟಿ ಇನ್ವೆಸ್ಟಿಗೇಷನ್ ಇಟ್ಟಾರ. ಆಗಬಾರ್ದಿತ್ತು, ಆಗ್ಯದ. ಇದನ್ನು ರಾಜಕೀಯವಾಗಿ ಬಳಸ್ಕೋಬಾರ್ದು. 40 ಈಗಾಗಲೇ ಇಂಥವು 40 ಸಲ ಇಂಥವು ಘಟನೆಗಳು ಹಿಂದಾಗ್ಯಾವ. 40 ಸಲ ಹಿಂದೆ ಇಂಥವು ಘಟನೆ ಆಗ್ಯಾವ. ಇದನ್ನು ರಾಜಕೀಯವಾಗಿ ಬಳಸಬಾರ್ದು ಅಂತೇಳಿ ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಆಮೇಲೆ MP ಒಳಗಡೆ ಯಾರು ಎಲ್ಲಿ ಹೊಡ್ಕೊಂಡಿದ್ದಿಲ್ಲ. ಕೆಲವರು ಅಸೆಂಬ್ಲಿಯಾಗ ಮಾತಾಡ್ಯಾರ, MPಗಳು ಇಲಿಗಳಂಗೆ ಓಡಾಡ್ಲಿಕ್ಕೆ ಯಾರು ಇಲ್ಲ ಹುಲಿಗಳಂಗೆ ಇದು. ಯಾಕೆಂದ್ರೆ ನಾವು ರಾಜಕೀಯ ಬಂದಾಗೆ ಹೌದು ನಾವು ಎಲ್ಲರಿಗೂ ತಯಾರಾಗಿ ಬರಬೇಕಾಗ್ತದೆ. ರಾಜಕೀಯ ಇಟ್ ಇಸ್ ನಾಟ್ ಅ ಬೆಡ್ ಆಫ್ ರೋಸಸ್, ಇಟ್ ಇಸ್ ಬೆಡ್ ಆಫ್ ಥ್ರಾನ್ಸ್ ಅಂತೀವಿ ನಾವು. ಹುಳಿನ ಹಾಸಿಗೆ, ಬರೀ ಹೂವಿನ ಹಾಸಿಗೆ ಅಲ್ಲ. ಅದಕ್ಕೆ ಇದನ್ನು ಟೋಟಲಿ ಪಾಲಿಟಿಸೈಸ್ ಮಾಡಬಾರ್ದು. ಇದನ್ನು ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಈಗ ಪಾಸ್ ಕೊಟ್ಟಂಥ ಪ್ರತಾಪ್ ಸಿಂಹ ಅವ್ರನ್ನ ವಿಚಾರಣೆ ಯಾಕೆ ಮಾಡಬೇಕು? ಹಿಂದೆ ಮುಂದೆ ಕ್ಷೇತ್ರದಿಂದ ಒಬ್ಬ ಹುಡುಗ ಅವ್ರ ಅಪ್ಪನ ರೆಫರೆನ್ಸ್ ಕೊಟ್ಟು ಪಾಸ್ ಕೊಟ್ಟಾರ. ಸೆಕ್ಯೂರಿಟಿ ಕರೆಕ್ಟ್ ಚೆಕ್ ಮಾಡಬೇಕಾಗಿತ್ತು. ಇದು ಯಾರು ಎಲ್ಲರೂ 553 MP ಮಾಡೋ ಕೆಲಸ ಪ್ರತಿಯೊಬ್ಬರು ಇದೇ ಮಾಡ್ತಾರೆ. ಭಾಳ ದೂರದಿಂದ ಜನರು ಬಂದಿರ್ತಾರೆ, ಕೊಟ್ಟಿರ್ತಾರೆ. ಅದಕ್ಕೇನು ಅವರು ಈಗಾಗಲೇ ಪ್ರತಾಪ್ ಸಿಂಹ ಅವ್ರು ಬಂದು ಸ್ಪೀಕರ್ ಭೇಟಿಯಾಗಿ ಹೋಗ್ಯಾರ. ಅದು ಯಾವುದೋ ಒಂದು ಮನಸ್ಸಿನಾಗ ಇಟ್ಕೊಂಡು ಇದೊಂದು ಕಾರಣದಿಂದ ಅವರಿಗೆ ಅಟ್ಯಾಕ್ ಮಾಡೋದು ಸರಿಯಲ್ಲ. ಪ್ರತಾಪ್ ಸಿಂಹಂದು ಪಾಸ್ ಕೊಟ್ಟಾರ ಅವರು. ಅದನ್ನು ಫೋನ್ ಬಂದಿದ್ದಾಗ ಕ್ಷೇತ್ರದಿಂದ ಬಂದಾಗ ಕೊಟ್ಟಾರ. ಈಗ ನಾವು ಯಾರಾದರೂ ನಾನು ಎಷ್ಟೋ ಹೈಯೆಸ್ಟ್ ಪಾಸ್ ಕೊಟ್ಟು ಪಾರ್ಲಿಮೆಂಟ್ ನಾನು ಇದ್ದೇನೆ. ಇದು ಒಂದು ಆಗ್ಯದ, ಆಗಬಾರ್ದಿತ್ತು. ಇದ್ರ ಬಗ್ಗೆ ಅದರಲ್ಲೂ ನಮ್ಮ ಪಾರ್ಟಿ ಅದ್ರ ಬಗ್ಗೆ ಏನೇನು ಮಾಡೋದು ವಿಚಾರ ಮಾಡ್ತೀವಿ. ಅದಕ್ಕೆ ನಂತರ ಪ್ರತಾಪ್ ಸಿಂಹ ಅವರು ವಿಚಾರಣೆ ಆಗುತ್ತೆ ಅಲ್ಲ, ಅದು ವಿಚಾರಣೆ ಯಾಕೆ ಆಗೈತೆ? ಈಗ ಬೇಕಾದ್ರೆ ಸ್ಪೀಕರ್ ಬಂದು ಕೇಳ್ಕೊಂಡಿದ್ದಾರೆ. ಪ್ರತಾಪ್ ಸಿಂಹ ಒಬ್ಬ ಯಂಗ್, ಡೈನಮಿಕ್, ಆನೆಸ್ಟ್ MP. ಒಬ್ಬ ಯುವಕ ಅವ್ರ ಅಪ್ಪರ ಹೆಸರು ಹೇಳಿ ಪಾಸ್ ಕೊಟ್ಟಾರ. ಅದಕ್ಕೇನು ತಪ್ಪಿಲ್ಲ. ಅವ್ರಿಗೆ ಇವಾಗ ಯಾಕೆ ಎನ್ಕ್ವೈರಿ ಆಗಬೇಕು ಅವ್ರ ಎಷ್ಟು ಗೊತ್ತಿಲ್ಲ. ಈಗ ಅಪೋಸಿಷನ್ದವರು ಆ ವಿಷಯವಾಗಿ ಕೇಳಕತ್ತಾರ. ಹೋಮ್ ಮಿನಿಸ್ಟರ್ ಹೌಸ್ನಾಗ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಮಾಡಬೇಕು ನೋಡ್ರಿ. ಈಗಾಗಲೇ ಹೋಮ್ ಮಿನಿಸ್ಟರ್ ಬಗ್ಗೆ ಮಾತಾಡ್ತಾ ಇಲ್ಲ. ಈಗಾಗಲೇ ಇದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಅವರು ಸ್ಟೇಷನ್ ಇರಲಿಲ್ಲ, ಔಟ್ ಆಫ್ ಸ್ಟೇಷನ್ದಾಗ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು. ಎಲ್ಲರಿಗೂ ಗೊತ್ತದ. ನಾವು ನೋಡಿ ಈಗ ಹೌಸ್ನಾಗ ಬಂದಾಗ ಅದನ್ನು ಕೊಡ್ಬೋದು. ನಾಳೆ ದಿನ 3-4 ದಿವಸದ ಅವ್ರದ್ದು ಪ್ರಮಾಣ ವಚನಗಳು ಮುಖ್ಯಮಂತ್ರಿದು ಔಟ್ ಆಫ್ ಇದ್ದಿರಬೇಕು. ನಮಗಂತೂ ಕಾಣಲಿಲ್ಲ, ಸಚಿನ್ದಾಗ ಇದ್ದಿದ್ದಿಲ್ಲ ದೆಲ್ಯಾಗ, ನಮ್ಮ ಕಣ್ಣಿಗೆ ಕಾಣಲಿಲ್ಲ. ಅವಶ್ಯಕತೆ ಬಿದ್ದರೆ ಅವ್ರು 100% ಹೇಳ್ತಾರೆ. ಯಾವ ಭಾರತೀಯ ಜನತಾ ಪಾರ್ಟಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ನೇಷನ್ ಫಸ್ಟ್ ಹೇಳೋ ಪಾರ್ಟಿ. ಎದಕ್ಕೂ ನಮ್ಮ ಲೀಡರ್ಗಳು ಹಿಂಗೆ ಸರಿಯಲ್ಲ. ಅವಶ್ಯಕತೆ ಇದ್ದರೆ 100% ಮಾತಾಡ್ತಾರೆ. ಪಾರ್ಲಿಮೆಂಟ್ಗೂ ಮಾತಾಡ್ತಾರೆ, ಯಾವ ಮಂಚದಾಗೂ ಮಾತಾಡ್ತಾರೆ. ಇದು ಒಂದು ಆಕ್ಸಿಡೆಂಟ್ ಆಗ್ಯದ. ಇಟ್ಸ್ ಆಕ್ಸಿಡೆಂಟ್. ಒಂದು ಲೋಪ ಆಗ್ಯದ. ನಮ್ಮ ಅವ್ರಿಗೆ ಯಾರ್ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಸಸ್ಪೆಂಡ್ ಮಾಡ್ಯಾರ. ಇದು ಅದು ಹಿಂದೆ ನಾವು ಇತಿಹಾಸ ಹೇಳಿದ್ರೆ ನೀವು ಬಾಂಬೆ ಇನ್ಸಿಡೆಂಟ್, ಬಾಂಬೆ ಬಿಲ್ಡಿಂಗಲ್ಲಿ ಹೋಟ್ಲಿಗೆ ಅಟ್ಯಾಕ್ ಮಾಡಿದ್ದು ಭಾಳ ಹಿಂದಾಗ್ಯವ. ಇದು 10 ವರ್ಷದಾಗ ಇದು ಯಾಕೆ ಎದ್ದು ಕಾಣ್ಲಿಕ್ಕತ್ತಂದ್ರೆ ಒಂದೇ ಕಾರಣ ಹೇಳ್ತೀನಿ ನಾನು, ನೀವು ಬರೀಬೇಕು. ಯಾಕೆ ಎದ್ದು ಕಾಣ್ಲಿಕ್ಕತ್ತಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ 9.5 ವರ್ಷದಾಗ ಇಂಥವು ಯಾವುದೇ ಘಟನೆ ಆಗಿಲ್ಲ. ಈಗ ಅಪೋಸಿಷನ್ದವ್ರು ಹತಾಶರಾಗ್ಯಾರ. 3 ಸ್ಟೇಟ್ನಾಗ ಸೋತಾರ, ಮುಂದೂ ಸೋಲ್ತೀವಿ ಅಂತ ಗೊತ್ತಾಗ್ಯದ. ಇದೊಂದು ಕಾರಣ ಸಿಕ್ಕದ. ಈ ಕಾರಣದಾಗೆ ಒಳ್ಳೆ ಚರ್ಚೆ ಆಗ್ತಾಯಿತ್ತು ನಮ್ಮ ಪಾರ್ಲಿಮೆಂಟಲ್ಲಿ. ಅದನ್ನು ಸ್ಟಾಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ವಿನಂತಿ ಮಾಡ್ತೀನಿ ಅಪೋಸಿಷನ್ದವರಿಗೂ, ಇದು ಬಿಡ್ರಿ. 8 ದಿವಸ ಇನ್ನು 5 ಸೆಷನ್ಗಳವ. ಒಳ್ಳೆ ಸಿಟ್ಟಿಂಗ್ ಮಾಡೋಣ. ನಮ್ಮನ್ನು ಸ್ಟಾರ್ ಕ್ವಶನ್ನ ಮತ್ತು ನಾಳೆ 3 ಬರ್ತದೆ. ಅದಕ್ಕೂ ನಾನು ಈಗ ಹೋಗ್ಲಿಕ್ಕತ್ತೇನೆ. ಧನ್ಯವಾದ. ಈಗ ಜಾತಿ ಜನಗಣತಿ ವಿಚಾರಕ್ಕೆ ಬಂದರೆ ಒಕ್ಕಲಿಗರು ವಿರೋಧ ಮಾಡಿದ್ರೆ ಈಗ ಲಿಂಗಾಯತ ಮುಂದಿನ ವಾರ ದೊಡ್ಡ ಅಧಿವೇಶನ ಇದು ಈಗ ಅವರು ವಿಚಾರ